ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿರುವಂತಹ ಎಡಿಟಿಂಗ್ ಸಖತ್ ಟ್ರೆಂಡ್ ಆಗ್ತಾ ಇರುವಂತದ್ದು. ನೀವು ಯಾರನ್ನ ಇಷ್ಟಪಡ್ತೀರೋ ಅವರಿಗೆ ಈ ರೀತಿಯಾಗಿ ಒಂದು ವಿಡಿಯೋನ ಎಡಿಟ್ ಮಾಡಿ ಕಳಿಸ್ ನೋಡಿ, 100% ಅವರಿಗೆ ಇಷ್ಟ ಆಗೇ ಆಗುತ್ತೆ. ಈ ರೀತಿಯಾಗಿರುವಂತಹ ವಿಡಿಯೋ ಎಡಿಟ್ ಅನ್ನ ನೀವು ತುಂಬಾನೇ ಸಿಂಪಲ್ ಆಗಿ ನಿಮ್ಮ ಮೊಬೈಲ್ ಅಲ್ಲೇನೆ ಮಾಡಬಹುದು. ಬನ್ನಿ ಹಾಗಾದ್ರೆ ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಹೀಗಾಗಿನೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ಇದೇ ರೀತಿಯ ಹೆಚ್ಚಿನ ಯೂಸ್ಫುಲ್ ವಿಡಿಯೋಸ್ ಗಳು ನಿಮ್ಗೆ ಬೇಕು ಅನ್ನೋದಾದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ಹಾಗಾದ್ರೆ ಈ ರೀತಿಯಾಗಿ ಹೇಗೆ ಎಡಿಟ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಇದಕ್ಕೋಸ್ಕರ ನಿಮ್ಗೆ ಒಂದು ಗ್ರೀನ್ ಸ್ಕ್ರೀನ್ ಬೇಕಾಗಿರುತ್ತೆ. ಈ ಒಂದು ಗ್ರೀನ್ ಸ್ಕ್ರೀನ್ ಅನ್ನ ನಾನು ನಿಮ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಟೆಲಿಗ್ರಾಮ್ ನ ಲಿಂಕ್. ಆ ಒಂದು ಟೆಲಿಗ್ರಾಮ್ ಅನ್ನ ಜಾಯಿನ್ ಆದ್ರೆ ಡೈರೆಕ್ಟ್ ಆಗಿ ಅಲ್ಲೇನೆ ನಿಮ್ಗೆ ಈ ಒಂದು ಗ್ರೀನ್ ಸ್ಕ್ರೀನ್ ಸಿಗುತ್ತೆ. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಮೊದಲನೇದಾಗಿ ವಾಟ್ಸ್ಆಪ್ ಅನ್ನು ಓಪನ್ ಮಾಡ್ಕೊಳ್ಳಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗೇನೆ ಇಲ್ಲಿ ಬರುವಂತಹ ಮೊದಲನೇ ನಂಬರ್ ಏನಿದೆ ಅದು ನಿಮ್ದೇನೆ ಆಗಿರುತ್ತೆ, ಯು ಅಂತ ತೋರಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ನೀವು ನೆಕ್ಸ್ಟ್ ಮಾಡಬೇಕಾಗಿರೋದು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಚಾಟ್ ಥೀಮ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಹಾಗೇನೆ ಇಲ್ಲಿ ವಾಲ್ ಪೇಪರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚೂಸ್ ಫ್ರಮ್ ಗ್ಯಾಲರಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೇನೆ ಈ ಗ್ರೀನ್ ಸ್ಕ್ರೀನ್ ಅನ್ನ ಏನ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ ವಾಲ್ ಪೇಪರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ವಾಪಸ್ ಬನ್ನಿ, ಈ ರೀತಿಯಾಗಿ ಸ್ಕ್ರೀನ್ ಬಂದಿರುತ್ತೆ. ನೆಕ್ಸ್ಟ್ ನೀವು ಸ್ಕ್ರೀನ್ ಮೇಲೆ ಏನ್ ಬರಿಬೇಕು ಅಂತ ಅಂದ್ಕೊಂಡಿರ್ತೀರೋ ಅದನ್ನ ಇಲ್ಲಿ ಟೈಪ್ ಮಾಡಿ. ಫಾರ್ ಎಕ್ಸಾಂಪಲ್ ಗೆ ನಾನು ಇಲ್ಲಿ ಈ ರೀತಿಯಾಗಿ ಬರಿತಾ ಇದ್ದೀನಿ. ಒಂದು 3-4 ಸಲ ಈ ರೀತಿಯಾಗಿ ಬರೆದು ಸೆಂಡ್ ಮಾಡಿ. ನಂತರ ಇದನ್ನೇ ಕಾಪಿ ಮಾಡಿ ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡಿ, ನಿಮ್ದೇ ನಂಬರ್ಗೆ ಮತ್ತೆ ಫಾರ್ವರ್ಡ್ ಮಾಡ್ಕೊಳ್ಳಿ. ಅವಾಗ ಫಾರ್ವರ್ಡ್ ಮಾಡಿರುವಂತಹ ಮಾರ್ಕ್ ಕೂಡ ಬರೋದಿಲ್ಲ, ನಿಮ್ಮ ಒಂದು ಮೆಸೇಜ್ ಅನ್ನ ನಿಮ್ಗೇನೆ ನೀವು ಫಾರ್ವರ್ಡ್ ಮಾಡ್ಕೊಂಡ್ರೆ. ಸೊ ಈ ರೀತಿಯಾಗಿ ಫಾರ್ವರ್ಡ್ ಮಾಡ್ಕೊಳ್ಬಹುದು. ಮತ್ತೆ ಅಲ್ಲಿರುವಂತಹ ಎಲ್ಲ ಮೆಸೇಜ್ ಅನ್ನ ಈ ರೀತಿಯಾಗಿ ಕಾಪಿ ಮಾಡ್ಕೊಳ್ತಾ ಬನ್ನಿ. ಕಾಪಿ ಮಾಡ್ಕೊಂಡು ಮತ್ತೆ ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡಿ, ನಿಮ್ದೇ ನಂಬರ್ಗೆ ಮತ್ತೆ ಸೆಂಡ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇರಬಹುದು ಈ ರೀತಿಯಾಗಿ ಸೆಂಡ್ ಆಗಿದೆ. ಸೊ ಇಷ್ಟು ಬರೆದು ಸೆಂಡ್ ಮಾಡಾದ್ಮೇಲೆ ಇದನ್ನ ಸ್ಕ್ರೋಲ್ ಮಾಡಿ ಟಾಪಿಕ್ ಬನ್ನಿ. ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಇಲ್ಲಿ ತಂದು ನಿಲ್ಲಿಸಿದೀನಿ. ಹಾಗೇನೆ ಇವಾಗ ಮೊಬೈಲ್ ಅಲ್ಲಿ ಸ್ಕ್ರೀನ್ ರೆಕಾರ್ಡರ್ ಅನ್ನ ಆನ್ ಮಾಡ್ಕೊಳ್ಬೇಕು. ಸೊ ಸ್ಕ್ರೀನ್ ರೆಕಾರ್ಡಿಂಗ್ ಅನ್ನ ಆನ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಇವಾಗ ನಿಧಾನಕ್ಕೆ ಇದನ್ನ ಸ್ಕ್ರೋಲ್ ಮಾಡ್ತಾ ಹೋಗ್ಬೇಕು. ಸೊ ಈ ರೀತಿಯಾಗಿ ಸ್ಕ್ರೋಲ್ ಮಾಡ್ತಾ ಹೋಗಿ. ಓಕೆ, ಈ ರೀತಿಯಾಗಿ ಆಗಿರುವಂತದ್ದು. ಇಷ್ಟಾದ ನಂತರ ಸ್ಕ್ರೀನ್ ರೆಕಾರ್ಡಿಂಗ್ ಅನ್ನ ಆಫ್ ಮಾಡಬಹುದು ನೀವು. ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ವಿಡಿಯೋ ಎಡಿಟಿಂಗ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಗೆ ನಾನು ಇಲ್ಲಿ VN ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನ್ಯೂ ಪ್ರಾಜೆಕ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೇನೆ ಸೇವ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಲೋ ಆಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇವಾಗ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಇಲ್ಲಿಂದ ಮೊದಲು ಯಾವ ಫೋಟೋನ ಎಡಿಟ್ ಮಾಡಬೇಕು ಅಂತ ಅಂದ್ಕೊಂಡಿದಿರೋ ಆ ಫೋಟೋನ ಇಂಪೋರ್ಟ್ ಮಾಡ್ಕೊಳ್ಬೇಕು. ನಾನು ಎಕ್ಸಾಂಪಲ್ಗೋಸ್ಕರ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಈ ಒಂದು ಫೋಟೋ ಅಂತ ತಿಳ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈ ರೀತಿಯಾಗಿ ಫೋಟೋ ಆಡ್ ಆಗಿರುತ್ತೆ. ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ 2 ಆಪ್ಷನ್ ಬರುತ್ತೆ. ಈ ಕಡೆ ಫೋಟೋಸ್ ಅಂತ ಇದೆ, ಇನ್ನೊಂದ್ ಕಡೆ ಸ್ಟಿಕ್ಕರ್ ಅಂತ ಇದೆ. ನೀವು ಫೋಟೋಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಇಲ್ಲಿ ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಟಾಪಿಕ್ ಬನ್ನಿ. ಇಲ್ಲಿ ಗ್ರೀನ್ ಸ್ಕ್ರೀನ್ ಅನ್ನ ರೆಕಾರ್ಡ್ ಮಾಡಿ ಇಟ್ಟಿರ್ತೀರಾ, ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ಇಟ್ಟಿದಿರಲ್ವಾ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಝೂಮ್ ಮಾಡ್ಕೊಳ್ಬೇಕು. ಸೊ ಇಷ್ಟು ಝೂಮ್ ಆದ್ಮೇಲೆ ಇಲ್ಲೇ ಒಂದು ಆಪ್ಷನ್ ಸಿಗುತ್ತೆ ನಿಮ್ಗೆ ಎಡಿಟ್ ಮಾಡೋದಕ್ಕೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಬಾಟಮ್ ಅಲ್ಲಿ ಸ್ವಲ್ಪ ಸ್ಲೈಡ್ ಮಾಡ್ತಾ ಬನ್ನಿ. ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಕ್ರಾಪ್ ಅಂತ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ಅನ್ವಾಂಟೆಡ್ ಪಾರ್ಟ್ ಅನ್ನ ನೀವು ಡಿಲೀಟ್ ಮಾಡಬೇಕಾಗಿರುತ್ತೆ ಈ ರೀತಿಯಾಗಿ. ಅದಕ್ಕೂ ಮೊದಲು ಇಲ್ಲಿ ಪ್ರೀ ಅಂತ ಇದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೇನೆ ಇದನ್ನ ಅಡ್ಜಸ್ಟ್ ಮಾಡಿ. ಬೇಡದಿರುವಂತಹ ಪಾರ್ಟ್ ಅನ್ನ ನೀವು ಇಲ್ಲಿ ರಿಮೂವ್ ಮಾಡಬೇಕು. ಗ್ರೀನ್ ಸ್ಕ್ರೀನ್ ಅಷ್ಟೇನೆ ಇರಬೇಕು. ಸೊ ಇಷ್ಟನ್ನ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಬರುತ್ತೆ. ಸೊ ಇದನ್ನ ಸ್ವಲ್ಪ ಈ ರೀತಿಯಾಗಿ ರೊಟೇಟ್ ಮಾಡ್ಕೊಳ್ಳಿ. 2 ಕೈಯಿಂದ ಇದ್ರ ಮೇಲೆ ಕ್ಲಿಕ್ ಮಾಡಿ ಹೀಗೆ ರೊಟೇಟ್ ಮಾಡಬಹುದು. ಅಥವಾ ಇಲ್ಲಿ ಬಾಟಮ್ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಈ ರೀತಿಯಾಗಿ ರೊಟೇಟ್ ಮಾಡಬಹುದು ಈಸಿಯಾಗಿನೇ. ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಹಾಗೇನೆ ಇದನ್ನ ಇಲ್ಲಿ ಸೆಟ್ ಮಾಡಿ. ಓಕೆ, ನಾನು ಒಂದು ಈ ರೇಂಜಿಗೆ ಸೆಟ್ ಮಾಡಿ ಇದನ್ನ ಸ್ವಲ್ಪ ಝೂಮ್ ಮಾಡ್ತೀನಿ. ಈ ರೀತಿಯಾಗಿರ್ಲಿ, ಈ ರೀತಿಯಾಗಿ ಸೆಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದೇ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಾಟಮ್ ಅಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲಿ ಗ್ರೀನ್ ಸ್ಕ್ರೀನ್ ರಿಮೂವ್ ಅಥವಾ ಕ್ರೋಮಾ ಕೀ ಅಂತ ಇರುತ್ತೆ. ಸೊ ಇಲ್ಲಿದೆ ನೋಡಿ ಕ್ರೋಮಾ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಹಾಗೇನೆ ಈ ಕರ್ಸರ್ ಅನ್ನ ಈ ಗ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಅದು ರಿಮೂವ್ ಆಗುತ್ತೆ. ಹಾಗೇನೆ ಇಲ್ಲಿ ಇಂಟೆನ್ಸಿಟಿ ಏನಿದೆ ಅದನ್ನ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು. ಇಂಟೆನ್ಸಿಟಿ ಏನಿದೆ ಅದನ್ನ 100 ಮಾಡ್ಕೊಳ್ಳಿ. ಸ್ಪಿಲ್ ಅಂತ ಇರುತ್ತೆ, ಇದನ್ನ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಬಹುದು. ಇದನ್ನ ನೀವು ಎಷ್ಟಕ್ಕೆ ಸೆಟ್ ಮಾಡಿದ್ರೆ ವಿಡಿಯೋ ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಅಷ್ಟಕ್ಕೆ ಸೆಟ್ ಮಾಡಬಹುದು. ನಾನು ಇಲ್ಲಿಗೆ ಸೆಟ್ ಮಾಡಿದ್ದೀನಿ. ಹಾಗೇನೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ವಿಡಿಯೋನ ಪ್ಲೇ ಮಾಡಿದ್ರೆ ಈ ರೀತಿಯಾಗಿ ಬರ್ತಾ ಇರುತ್ತೆ, ನೋಡ್ತಾ ಇರಬಹುದು. ಬಟ್ ವಿಡಿಯೋ ಲೆಂತ್ ಏನಿದೆ ಸ್ವಲ್ಪ ಕಡಿಮೆ ಇದೆ. ಹಾಗೇನೆ ಈ ಸ್ಕ್ರೋಲ್ ಆಗೋದು ಸ್ವಲ್ಪ ಲೇಟ್ ಆಗಿ ಸ್ಕ್ರೋಲ್ ಆಗ್ತಾ ಇದೆ. ಸೊ ಹೀಗಾಗಿ ಈ ಮೇನ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಕಡೆ ಲಾಸ್ಟಿಗೆ ಬನ್ನಿ.
ಫೋಟೋ ಮೇಲೆ ಕ್ಲಿಕ್ ಮಾಡಿ ಕೊನೆಗೆ ಬನ್ನಿ. ಹಾಗೇನೆ ಇಲ್ಲಿಂದ ಈ ಫೋಟೋದ ಲೆಂತ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ. ಈ ಮಾರ್ಕ್ ಅನ್ನ ಹಿಡಿದು ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ತಾ ಹೋದ್ರೆ ಆಯ್ತು, ಜಾಸ್ತಿ ಆಗ್ತಾ ಹೋಗುತ್ತೆ ಲೆಂತ್. ಹಾಗೇನೆ ಎಷ್ಟು ನಿಮಿಷದ ವಿಡಿಯೋ ಕ್ರಿಯೇಟ್ ಆಗಿದೆ ಅನ್ನೋದು ಇಲ್ಲಿ ಟಾಪ್ ಅಲ್ಲಿ ತೋರಿಸ್ತಾ ಇರುತ್ತೆ, ನೋಡ್ತಾ ಇರಬಹುದು. 13 ಸೆಕೆಂಡ್ ನ ವಿಡಿಯೋ ರೆಡಿ ಆಗಿದೆ. ನಾನೊಂದು 15 ಸೆಕೆಂಡ್ಗೆ ಇದನ್ನ ಸೆಟ್ ಮಾಡ್ತೀನಿ. ಓಕೆ 15 ಸೆಕೆಂಡ್ ನ ವಿಡಿಯೋ ಸಾಕು. ಇಲ್ಲಿಗೆ ಇದನ್ನ ಸೆಟ್ ಮಾಡಿದೀನಿ. ಬಟ್ ಗ್ರೀನ್ ಸ್ಕ್ರೀನ್ ಏನಿದೆ ಅದು ಇಲ್ಲಿಗೆನೆ ಮುಗಿದು ಹೋಗ್ತಾ ಇದೆ. ಅಂದ್ರೆ ಇವಾಗ ನೋಡ್ತಾ ಇರ್ಬೋದು 11 ಸೆಕೆಂಡ್ಗೆ ಮುಗಿದು ಹೋಗ್ತಾ ಇದೆ. ಸೊ ಹೀಗಾಗಿ ಮೊದಲನೇದಾಗಿ ಸ್ಟಾರ್ಟಿಂಗ್ ಈಗ ಬನ್ನಿ. ಹಾಗೇನೆ ಈ ಗ್ರೀನ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಈ ಕಡೆ ಬನ್ನಿ. ಈ ರೀತಿಯಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸ್ಕ್ರೀನ್ ಮೇಲೆ. ಹಾಗೇನೆ ಈ ಕಡೆ ಸ್ಲೈಡ್ ಮಾಡಿದ್ರೆ ಆಯ್ತು. ಸೊ ಈ ರೀತಿಯಾಗಿ ಸ್ಲೈಡ್ ಮಾಡ್ತಾ ಬನ್ನಿ. ಈ ಲೆಟರ್ ಯಾವಾಗ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಅಲ್ಲಿ ನೀವು ಅದನ್ನ ಸ್ಟಾಪ್ ಮಾಡಬೇಕು. ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಅದ್ರ ಮೇಲೆ ಇನ್ನೊಂದ್ಸಲ ಕ್ಲಿಕ್ ಮಾಡಿ ಇದನ್ನ ನೀವು ಸ್ಪ್ಲಿಟ್ ಮಾಡ್ಕೊಳ್ಬೇಕು. ಬಾಟಮ್ ಅಲ್ಲಿ ನಿಮ್ಗೆ ಆಪ್ಷನ್ ಸಿಗುತ್ತೆ ಸ್ಪ್ಲಿಟ್ ಅಂತ, ಇಲ್ಲಿದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸ್ಪ್ಲಿಟ್ ಆಯ್ತು. ಇವಾಗ ಈ ಕಡೆ ಪಾರ್ಟ್ ಒಂದು, ಈ ಕಡೆ ಪಾರ್ಟು. ಸೊ ಈ ಪಾರ್ಟ್ ಅನ್ನ ಡಿಲೀಟ್ ಮಾಡಬೇಕು. ಇಲ್ಲಿ ಏನು ಮೂವ್ಮೆಂಟ್ ಇಲ್ಲ. ಸೊ ಲೆಟರ್ ಇದ್ದಲ್ಲೇನೆ ಇರ್ತವೆ. ಸೊ ಹೀಗಾಗಿ ಈ ಮೂವ್ಮೆಂಟ್ ಇಲ್ಲದೆ ಇರೋ ಪಾರ್ಟ್ ಅನ್ನ ನೀವು ಡಿಲೀಟ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಈ ಗ್ರೀನ್ ಸ್ಕ್ರೀನ್ ನ ಪಾರ್ಟ್ ಏನು ಮೂವ್ ಆಗ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೀಪ್ ಪ್ರೆಸ್ ಮಾಡಿ ಹಾಗೇನೆ ಈ ಕಡೆ ಎಳ್ಕೊಂಡು ಬನ್ನಿ. ಓಕೆ, ಕೊನೆಯದಾಗಿ ಬಂದ್ಬಿಟ್ಟಿದೆ. ಸೊ ಇವಾಗ ಪ್ಲೇ ಮಾಡಿದ್ರೆ ನೋಡ್ತಾ ಇರಬಹುದು ಲೆಟರ್ ಮೇಲ್ಗಡೆ ಹೋಗ್ತಾ ಇದೆ. ಸೊ ಎಲ್ಲಿ ತನಕ ಈ ರೀತಿಯಾಗಿ ಮೂವ್ಮೆಂಟ್ ಆಗುತ್ತೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಸ್ಟಾಪ್ ಆಗುತ್ತೋ ಅಲ್ಲಿ ನೀವು ಕೂಡ ವಿಡಿಯೋನ ಸ್ಟಾಪ್ ಮಾಡಬೇಕು. ಓಕೆ, ಇಲ್ಲಿಗೆ ಸ್ಟಾಪ್ ಆಗಿದೆ. ಸೊ ಹೀಗಾಗಿ ಇದ್ರ ಮೇಲೆ ಇನ್ನೊಂದ್ಸಲ ಕ್ಲಿಕ್ ಮಾಡಿ ಇಲ್ಲಿ ಮತ್ತೊಂದ್ಸಲ ಸ್ಪ್ಲಿಟ್ ಮಾಡಿ ಈ ಕಡೆ ಪಾರ್ಟ್ ಅನ್ನ ಡಿಲೀಟ್ ಮಾಡ್ಕೊಳ್ಳಿ. ಸೊ ಇವಾಗ ಈ ಉಳಿದಿರುವಂತಹ ಪೋರ್ಷನ್ಗೂ ಕೂಡ ಅದೇ ಲೆಟರ್ ಬೇಕಲ್ವಾ. ಸೊ ಹೀಗಾಗಿ ಇದ್ರ ಮೇಲೆ ಇನ್ನೊಂದ್ಸಲ ಕ್ಲಿಕ್ ಮಾಡಿ. ಅಂದ್ರೆ ಈ ಗ್ರೀನ್ ಸ್ಕ್ರೀನ್ ಅನ್ನ ಏನು ಆಡ್ ಮಾಡ್ಕೊಂಡಿದ್ರಿ ಅದ್ರ ಮೇಲೆ ಇನ್ನೊಂದ್ಸಲ ಕ್ಲಿಕ್ ಮಾಡಿ ಇಲ್ಲಿ ಕೊನೆಗೆ ಬನ್ನಿ. ಹಾಗೇನೆ ಇವಾಗ ಡೂಪ್ಲಿಕೇಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟಾಪ್ ಅಲ್ಲಿ ಒಂದು ಡೂಪ್ಲಿಕೇಟ್ ಆಗಿರುತ್ತೆ, ಅದ್ರ ಮೇಲೆ ಡಿಪ್ ಪ್ರೆಸ್ ಮಾಡಿ ಹಾಗೇನೆ ಅದನ್ನ ಈ ಕಡೆ ತಗೊಂಡ್ ಬನ್ನಿ. ಅದ್ರ ಮೇಲೆ ಹಿಡಿದು ಈ ರೀತಿಯಾಗಿ ಡ್ರ್ಯಾಗ್ ಮಾಡಿದ್ರೆ ಆಯ್ತು. ಹಾಗೇನೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಹಾಗೇನೆ ಅದ್ರ ಮೇಲೆ ಇನ್ನೊಂದ್ಸಲ ಕ್ಲಿಕ್ ಮಾಡಿ ಈ ಕಡೆ ತಗೊಂಡ್ ಬನ್ನಿ. ತಗೊಂಡ್ ಬರ್ತಾ ಇದೀನಿ. ಇವಾಗ ಇದನ್ನ ಇಲ್ಲಿಗೆ ಸೆಟ್ ಮಾಡಿ. ಓಕೆ, ಇಷ್ಟೇನೆ. ಸೊ ಇವಾಗ ಇದು ಆಡ್ ಆಗಿದೆ. ಇನ್ನೂ ಕೂಡ ಸ್ವಲ್ಪ ಪೋರ್ಷನ್ ಇದು ಬೇಕು. ಸೊ ಹೀಗಾಗಿ ಮತ್ತೊಂದ್ಸಲ ಡೂಪ್ಲಿಕೇಟ್ ಮಾಡಿ ಸೇಮ್ ಪ್ರೊಸೆಸ್ ಅನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಲೆಂತ್ ಸ್ವಲ್ಪ ಜಾಸ್ತಿ ಬಂದಿರುವಂತದ್ದು. ಸೊ ಹೀಗಾಗಿ ಈ ಕಡೆ ಹೋಗ್ತಾ ಇಲ್ಲ. ಅವಾಗ ಏನ್ ಮಾಡ್ಬೇಕು, ಇಲ್ಲಿಗೆ ತಗೊಂಡ್ಬಂದು ನಿಲ್ಲಿಸಿ ಕೆಳಗಡೆ ಲೈನ್ ಇಲ್ಲಿ ತನಕ ಇದೆಯಲ್ಲ ಮೇಲ್ಗಡೆ ಕೂಡ ಅದೇ ಲೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಪ್ಲಿಟ್ ಮಾಡಬೇಕು. ಹಾಗೇನೆ ಈ ಪೋರ್ಷನ್ ಅನ್ನ ಡಿಲೀಟ್ ಮಾಡಿದ್ರೆ ಆಯ್ತು. ಸೊ ಇವಾಗ ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ತಾ ಇರಬಹುದು ವಿಡಿಯೋ ಈ ರೀತಿಯಾಗಿ ಹೋಗ್ತಾ ಇರುತ್ತೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದೇ ಫೋಟೋ ಇದೆ ಅನ್ನೋದಾದ್ರೆ ಅದನ್ನ ಚೇಂಜ್ ಕೂಡ ಮಾಡ್ಕೊಳ್ಬಹುದು. ಒಂದೇ ಫೋಟೋ ಇದ್ರೆ ಬೋರಿಂಗ್ ಅಂತ ಅನ್ಸುತ್ತೆ ಅನ್ನೋದಾದ್ರೆ ಫೋಟೋನ ಎಲ್ಲಿಗೆ ಬೇಕೋ ಅಲ್ಲಿಗೆ ಕ್ರಾಪ್ ಮಾಡಿ ಒಂದು 2 ಸೆಕೆಂಡ್ ಅಂತ ತಿಳ್ಕೊಳ್ಳಿ. 2 ಸೆಕೆಂಡ್ಗೆ ಸೆಟ್ ಮಾಡಿ ಇದನ್ನ ಕ್ರಾಪ್ ಮಾಡಿ ಅಥವಾ ಸ್ಪ್ಲಿಟ್ ಮಾಡಿ ಈ ಪೋರ್ಷನ್ ಅನ್ನ ಡಿಲೀಟ್ ಮಾಡಿ. ಹಾಗೇನೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೇರೆ ಫೋಟೋಸ್ ಗಳನ್ನ ಆಡ್ ಮಾಡ್ಕೊಳ್ತಾ ಹೋಗಿ. ನಾನು ಎಕ್ಸಾಂಪಲ್ ಗೆ ರ್ಯಾಂಡಮ್ ಆಗಿ ಕೆಲವೊಂದಷ್ಟು ಫೋಟೋಸ್ ಗಳನ್ನ ಆಡ್ ಮಾಡ್ಕೊಳ್ತೀನಿ ಇಲ್ಲಿ. ಸೊ ಈ ರೀತಿಯಾಗಿ ಆಡ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಫೋಟೋ ಕೂಡ ಆಡ್ ಆಗಿರುತ್ತೆ. ಹಾಗೇನೆ ಇಲ್ಲಿ ಈ ಪ್ಲಸ್ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ ಅನ್ನ ಬೇಕಿದ್ರೆ ನೀವು ಆಡ್ ಮಾಡಬಹುದು. ಈ ರೀತಿಯಾಗಿ ಬೇರೆ ಬೇರೆ ಎಫೆಕ್ಟ್ ಗಳು ಇರ್ತವೆ, ಯಾವ್ದು ಬೇಕೋ ಅದನ್ನ ಆಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಾನು ರ್ಯಾಂಡಮ್ ಆಗಿ ಕೆಲವೊಂದಷ್ಟು ಎಫೆಕ್ಟ್ ಅನ್ನ ಆಡ್ ಮಾಡ್ತಾ ಹೋಗ್ತೀನಿ. ಈ ಪ್ಲಸ್ ಐಕನ್ ಇದೆ ನೋಡಿ, ಒಂದು ಇಮೇಜ್ ಇಂದ ಇನ್ನೊಂದು ಇಮೇಜ್ ಹೋಗುವಾಗ ಸೊ ಅದನ್ನ ಸೆಲೆಕ್ಟ್, ಆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡೋದು, ಇಲ್ಲಿರುವಂತಹ ಯಾವುದೇ ಒಂದು ಎಫೆಕ್ಟ್ ಅನ್ನ ಆಡ್ ಮಾಡ್ಕೊಳ್ಳೋದು ಅಷ್ಟೇನೆ. ತುಂಬಾನೇ ಸಿಂಪಲ್. ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಇವಾಗ ರೆಡಿ ಆಗಿರುವಂತದ್ದು ಪ್ಲೇ ಮಾಡಿದ್ರೆ ನೋಡ್ತಾ ಇರಬಹುದು ವಿಡಿಯೋ ಈ ರೀತಿಯಾಗಿ ಬರುತ್ತೆ. ಸೊ ಇಮೇಜ್ ಚೇಂಜ್ ಆಗ್ತಾ ಇರುವಂತದ್ದು ಕಂಟಿನ್ಯೂಸ್ ಆಗಿ ಈ ರೀತಿಯಾಗಿ ಇಮೇಜ್ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಇವಾಗ ವಿಡಿಯೋ ಏನೋ ರೆಡಿ ಆಗಿದೆ. ಇವಾಗ ಇದಕ್ಕೊಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ಸೆಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಸೂಪರ್ ಆಗಿ ಕಾಣಿಸುತ್ತೆ. ಸೊ ಇಲ್ಲೇನೆ ಮ್ಯೂಸಿಕ್ ಕೂಡ ಹಾಕಬಹುದು. ಇಲ್ಲಿ ಪ್ಲಸ್ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮ್ಯೂಸಿಕ್ ಅಂತ ಇದೆ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲರಿನಲ್ಲಿ ಇರುವಂತಹ ಫೋಟೋನ ಬೇಕಿದ್ರೆ ಹಾಕಬಹುದು, ಅಥವಾ ಇವ್ರದೇ ಗ್ಯಾಲರಿ ಇದೆ ಇಲ್ಲಿಂದ ಬೇಕಿದ್ರು ಸಾಂಗ್ ಅನ್ನ ಹಾಕಬಹುದು. ನಿಮ್ಮ ಗ್ಯಾಲರಿಯಿಂದ ಸಾಂಗ್ ಅನ್ನ ಹಾಕ್ಬೇಕಂತ ಹೇಳಿದ್ರೆ ಮೈ ಮ್ಯೂಸಿಕ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೈಲ್ ಆಫ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ ಗ್ಯಾಲರಿ ಓಪನ್ ಆಗುತ್ತೆ. ಇಲ್ಲಿಂದ ಮ್ಯೂಸಿಕ್ ಅನ್ನ ನೀವು ಆಡ್ ಮಾಡ್ಕೊಳ್ಬಹುದು. ತುಂಬಾನೇ ಸಿಂಪಲ್ ಆಗಿದೆ ಇದರಲ್ಲಿ ಎಡಿಟ್ ಮಾಡೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, 100% ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಇಷ್ಟು ವಿಡಿಯೋ ರೆಡಿ ಆದ್ಮೇಲೆ ಇಲ್ಲೊಂದು ಐಕನ್ ಇದೆ ನೋಡಿ, ಎರೋ ಐಕನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಇದನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಕೇಳುತ್ತೆ. ಯಾವ ಸೆಟ್ಟಿಂಗ್ ಬೇಕೋ ಆ ಸೆಟ್ಟಿಂಗ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಆಟೋ ಇದೆ, ಇಲ್ಲಿ ಮ್ಯಾನುವಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು 4K ನ ಸೆಟ್ ಮಾಡ್ಕೊಳ್ಳಿ. 60 FPS ಅನ್ನ ಸೆಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು, ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇದನ್ನ ನಂತರ ನೀವು ಸ್ಟೋರಿ, ಸ್ಟೇಟಸ್ ಎಲ್ಲಿ ಬೇಕಿದ್ರೆ ಅಲ್ಲಿ ಅಪ್ಲೋಡ್ ಅನ್ನ ಮಾಡಬಹುದು. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.